ಚೀಕಲ್ಪರುವಿ ಮಠ ಬಸವಶರಣರ ತತ್ವದ ಅಡಿಯಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಒಳಗೊಂಡು ಭಕ್ತರ ಶ್ರೇಯಸ್ಸನ್ನು ಮಾಡ್ತಕ್ಕಂಥ ಪವಿತ್ರವಾದ ಒಂದು ಮಠ ಇದು. ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠಕ್ಕೂ ಮತ್ತು ಈ ಮಠಕ್ಕೂ ಭಾಳ ಸಂಬಂಧ ಅಂದರೆ ಭಾಳ ಸಂಬಂಧ. 92ರಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೆರೆ ಹಾವಳಿ ಬಂದಿತ್ತಿಲ್ಲ. ನಾನಿಲ್ಲಿ ಹೊಳೆಯಿಂದ ನಡೆದು ಈ ಊರಿಗೆ ಬಂದಿದ್ದೀವಿ. ಅವತ್ತು ನಮ್ಮ ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ 56 ಹಳ್ಳಿಗಳು ತುಂಗಭದ್ರಾ ಒಂದು ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೆರೆಹಾವಳಿಯಾಗಿ ಬಂದು ಸುಮಾರು 56 ಹಳ್ಳಿಗಳು ಕೊಚ್ಚಿ ಹೋಗಿದ್ದು ಬುದ್ಧಿ. ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಸುಮಾರು ಒಂದು ಅರ್ಧ ತಾಸಾಗಿತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬೆಂಗಳೂರಲ್ಲಿ. ಅಲ್ಲಿ ಅವ್ರ ಹತ್ರ ಅವರು ಹೆಲಿಕಾಪ್ಟರ್ನಲ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ ಬಿಟ್ಟಿದ್ದರು. ಬಳ್ಳಾರಿ ಕೊಪ್ಪಳ ಸುತ್ತಮುತ್ತ ತುಂಗಭದ್ರಾ ಡ್ಯಾಮಿನ ಸುತ್ತಮುತ್ತ ಅಂತ ಹೇಳಿದಾಗ ನಾವು ಮುನಿರಾಬಾದ್ಗೆ ಹೋಗಿ ಗಲಾಟೆ ಮಾಡಿ ಇಷ್ಟೆಲ್ಲ ಹಳ್ಳಿಗಳು ನೆರೆ ಹಾವಳಿಯಲ್ಲಿ ಕೊಚ್ಚಿ ಹೋಗಿದ್ದಾವೆ, ಜನರು ಕಷ್ಟದಲ್ಲಿದ್ದಾರೆ, ಅಂಥ ಜನರಿಗೆ ಸರ್ಕಾರ ಇವತ್ತು ಸ್ಪಂದಿಸಬೇಕಾದಂಥ ಅವಶ್ಯಕತೆ ಇದೆ ಎಂಬುದರ ಗಮನದಲ್ಲಿ ತಂದು ಮುನಿರಾಬಾದ್ಲಿದ್ದ ರಾಯಚೂರುವರೆಗೂ ಹೆಲಿಕಾಪ್ಟರ್ನಲ್ಲಿ ಏರ್ ಸರ್ವೆ ಮಾಡಿಸಿ 56 ಹಳ್ಳಿಗಳಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಎಂಬ ವಿಚಾರವನ್ನು ಗಮನಕ್ಕೆ ತಂದು ಒಂದು 4 ದಿವಸ ಆದಮೇಲೆ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಸುಮಾರು 9 ಹಳ್ಳಿಗಳು ಈ ಭಾಗದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥವು ನಮ್ಮ ಹೊರೇಟ್ನೂರು, ಬಾದರ್ಲಿ, ಒಳಬಳ್ಳಾರಿ, ಚಿತ್ರಾಲಿ, ಅಡಿಗನಾಳು, ಚಿಂತಮಂತೊಡ್ಡಿ ಮತ್ತು ಹುಲಗುಂಚಿ ಮತ್ತು ಈ ಗ್ರಾಮ ಹುಲಗುಂಚಿ ಆದಗಳಿಗೆ ಈ ಗ್ರಾಮನೇ. ಇವೆಲ್ಲ ಗ್ರಾಮಗಳು ನೋಡ್ಕೊಂಡು ಇಲ್ಲಿ ಬಂದಾಗ ಸುಮಾರು ಒಂದು 10 ಅಡಿ ಉಸುಗು ಎಲ್ಲ ಗ್ರಾಮದಲ್ಲಿ ಹೊಲಗಳಲ್ಲಿ ಬಂದುಬಿಟ್ಟಿತ್ತು. ಚಿಕ್ಕವರು ಇರ್ತಾರೆ, ನಾನೇ ಚಿಕ್ಕವನು ಅವಾಗ 92-40 ವರ್ಷದಿಂದ. ಇವತ್ತು ಅಂಥ ಸಂದರ್ಭದಲ್ಲಿ ರುದ್ರಮುನಿ ಸ್ವಾಮಿಗಳು ಇಲ್ಲಿ ಪೀಠಾಧಿಪತಿಗಳು ಅವಾಗ ಬಂದು ಇವೆಲ್ಲ ನೋಡಿ ಇದು ಮಾಡಿದ ಮೇಲೆ ಧೈರ್ಯ ತುಂಬಿ ಜನರಿಗೆ ಹೇಳಿ ಅವತ್ತಿನ ಪರಿಸ್ಥಿತಿಗೂ ಮತ್ತು ಇವತ್ತಿನ ಪರಿಸ್ಥಿತಿಗೂ ನೋಡಿದ್ರೆ ಅವರ ಆಶೀರ್ವಾದದಿಂದ ಚೀಕಲ್ಪರುವಿ ಪರಮ ಪವಿತ್ರವಾದ ಒಂದು ಸ್ಥಳ ಆಗಿದೆ ಅಂದರೆ ತಪ್ಪಾಗಲಿಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಮಠಮಾನ್ಯಗಳ ಪಾತ್ರ ಬಹಳ ದೊಡ್ಡದು ಅಂದರೆ ಭಾಳ ದೊಡ್ಡದು. ಕೆಲವು ಮಠಮಾನ್ಯಗಳು ರಾಜ್ಯದಲ್ಲಿ ವಿದ್ಯೆ, ಅನ್ನಪ್ರಸಾದ, ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನವನ್ನು ಮತ್ತು ಅನ್ನಪ್ರಸಾದವನ್ನು ಮಾಡಿರ್ತಕ್ಕಂಥ ಕೀರ್ತಿ ಕರ್ನಾಟಕ ರಾಜ್ಯದಲ್ಲೇ ಇದೆ ಮಠಾಧಿಪತಿಗಳು. ಅಂಥ ಕಾರ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಪೀಠಾಧಿಪತಿಗಳು ಮಾಡುವುದರ ಜೊತೆಗೆ ನಮ್ಮ ಭಾಗದಲ್ಲಿ ಕೂಡ ಇವತ್ತು ಒಳಬಳ್ಳಾರಿ ಮಠ ಇರ್ಬೋದು, ಮತ್ತು ಚೀಕಲ್ಪರುವಿ ಮಠ ಇರ್ಬೋದು, ಎದ್ದಲದಡ್ಡಿ ಮಠ ಇರ್ಬೋದು, ಅಮರೇಶ್ವರ ಸ್ವಾಮಿಗಳ ಮಠ ಇರ್ಬೋದು, ಇವೆಲ್ಲವೂ ಭಕ್ತರ ಶ್ರೇಯಸ್ಸನ್ನು ಮಾಡ್ತಕ್ಕಂಥ ಮಠಗಳು. ಅದೇ ರೀತಿ ಭಕ್ತರು ಕೂಡ ಅಷ್ಟೇ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿ ಮಠದ ಕಾರ್ಯಗಳಲ್ಲಿ ಭಾಗಿಗಳಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ಮಠದ ಕೀರ್ತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಕೂಡ ಈ ಭಾಗದ ಭಕ್ತರು ಮಾಡ್ತಾರೆ ಎಂಬ ಈ ಶುಭ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತಿನ ಪೀಠಾಧಿಪತಿಗಳು ಸದಾಶಿವ ಗುರುಗಳು ಅವರು ಈ ಪೀಠಕ್ಕೆ ಬಂದ ಮೇಲೆ ಭಾಳಷ್ಟು ಬದಲಾವಣೆಗಳನ್ನು ಭಕ್ತರಲ್ಲಿ ಮತ್ತು ಪೀಠಗಳಲ್ಲಿ ನಾವು ಎದ್ದು ಕಾಣಿಸ್ತಾ ಇದೆ, ನೋಡ್ತಾ ಇರೋದು ಅವ್ರ ಕಾರ್ಯಗಳು. ಯಾವುದೇ ಒಂದು ಮಠ ಬೆಳವಣಿಗೆ ಆಗಬೇಕಾದ್ರೆ ಒಂದು ಕಡೆ ಪೀಠಾಧಿಪತಿಗಳ ಪರಂಪರೆ, ಸಂಸ್ಕಾರ, ಅವರ ಕಾರ್ಯಚಟುವಟಿಕೆಗಳ ಜೊತೆಗೆ ಭಕ್ತರ ಶ್ರೇಯಸ್ಸನ್ನು ಯಾರು ಬಯಸ್ತಾರೆ, ಭಕ್ತರ ಮನಸ್ಸಿನ ಹೃದಯಲ್ಲೇ ತುಂಬಿಡ್ತಾರೆ ಆಟೋಮೆಟಿಕ್ಕಾಗಿ ಅವರು. ಅಂಥ ಪೀಠಾಧಿಪತಿಗಳನ್ನು ನೀವೆಲ್ಲರೂ ಪಡೆದಿರೋದು ಭಾಳ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೂ ಉತ್ತರೋತ್ತರವಾಗಿ ಈ ಪೀಠ ಬೆಳೀಲಿ ಮತ್ತು ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಎಂಬ ಒಂದು ಭರವಸೆಯನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪೀಠಾಧಿಪತಿಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ.